ಓಕೆ. ಆ ಸೀನ್ಗಳು ನೋಡ್ತಾ ಇದ್ರೆ ರಾಕ್ಷಸನ್ ನೋಡ್ದಂಗ ಆಗುತ್ತೆ. ಓಕೆ. ಅಷ್ಟು ಕೆಟ್ಟಾಗಿದೆ. ನಾನು ಬಹಳ ಸಾಫ್ಟ್ ಮನುಷ್ಯ, ಸಿನಿಮಾದಲ್ಲಿ ಬಹಳ ಕ್ರೂರಿಯಾಗಿ ತೋರಿಸ್ಬಿಟ್ಟಿದ್ದಾರೆ. ಖುಷಿ ಹೇಳ್ಕೊಳಕ್ ಆಗಲ್ಲ, ಯಾಕಂದ್ರೆ ನಮ್ ಗುರುಗಳು. ನಾನು ಫಸ್ಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದು ಇವ್ರ ಜೊತೆನೆ. ಜವಾಬ್ದಾರಿ ವಹಿಸ್ಬೇಕು. ಖಂಡಿತ ಕಷ್ಟಪಟ್ಟು ಕೆಲಸ ಮಾಡಂತ ಟೀಮಿಗೆ ನಾವು ಜವಾಬ್ದಾರಿ ಕೊಟ್ರೆ ಯಾವುದೇ ಕಾರಣಕ್ಕೂ ಸಿನಿಮಾ ಸೋಲಲ್ಲ. ಆ ಸೋಲು ಅಂತಕ್ಕದ್ದು ಇಲ್ವೇ ಇಲ್ಲ ಅಂದ್ಬಿಟ್ರಿ. ಈ ಭಗವಂತನ ಸನ್ನಿಧಿಯಲ್ಲಿ ಹೇಳ್ತೀನಿ, ಇನ್ ಮುಂದೆ ಯಾರೇ ಪ್ರೊಡ್ಯೂಸರ್ ಬಂದ್ರು ಆ ಜವಾಬ್ದಾರಿಯನ್ನ ಡೈರೆಕ್ಟ್ರು ಮತ್ತೆ ಅಲ್ಲಿರ್ತಕ್ಕಂಥ ಟೀಮ್, ಅದೇನ್ ಟೀಮ್ ವರ್ಕ್ ಇದೆಯೋ ಆ ಟೀಮಿಗೆ ಜವಾಬ್ದಾರಿ ಕೊಡ್ಬೇಕು. ಕನ್ನಡಕ್ಕೆ ಸರಿ ಹೋಗಂತ ಹೀರೋ, ಬೇರೆ ಭಾಷೆಗಳಿಗೆ ಫೈಟ್ ಕೊಡುವಂತ ಹೀರೋ. ಓಕೆ. ಸೂಟಬಲ್ ಆಗ್ತಾರೆ ಈ ಸಿನಿಮಾಗೆ ಅಂತ. ಹೀರೋಯಿನ್ ಬಗ್ಗೆ ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಬೆಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರದೀಪ. ಸ್ನೇಹಿತರೆ, ಇವತ್ತು ನಾನೊಂದು ಸರ್ಪ್ರೈಸ್ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸರ್ಪ್ರೈಸ್ ನಿಮಗಲ್ಲ, ಸರ್ಪ್ರೈಸ್ ಕೊಡ್ತಿರೋದು ಬೇರೆ ಒಬ್ಬರಿಗೆ. ಅವ್ರು ಯಾರು ಅಂತ ಹೇಳ್ತೀನಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬೇಕಾಗಿರುವಂತಹ ಒಬ್ಬ ನಿರ್ದೇಶಕನ ಮನೆಗೆ ಹೋಗ್ತಾ ಇದ್ದೀನಿ, ಒಬ್ರು ಪ್ರೊಡ್ಯೂಸರ್ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರು ಯಾರು ಅನ್ನೋದನ್ನ ನೋಡೋಣ. ನಾನಿವಾಗ ಇರೋದು ಹಿರಿಯೂರಿನಲ್ಲಿ. ಹಿರಿಯೂರಿನಿಂದ ಹೋಗ್ತಾ ಇರೋದು ಎಲ್ಲಿಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಾನಿ ವಿಡಿಯೋ ಪೂರ್ತಿ ನೋಡೋಣ. ಇದುವರೆಗೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ನಂತರದಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಒತ್ತಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಂಡ್ರೆ ನಾನು ಅಪ್ಲೋಡ್ ಮಾಡುವಂತಹ ಹೊಸ ವಿಡಿಯೋಗಳನ್ನ ನೀವು ನೋಡ್ಬೋದು. ಫ್ರೆಂಡ್ಸ್, ನಾನಿವಾಗ ಹೋಗ್ತಿರೋದು ಸುಂದರವಾಗಿರೋ ಊರು, ಕಲ್ಪತರು ನಾಡು ಅಂತಾನು ಹೇಳ್ತಾರೆ. ಅತಿ ಹೆಚ್ಚಾಗಿ ಇಲ್ಲಿ ತೆಂಗನ್ನ ಬೆಳೀತಾರೆ. ತೆಂಗಿನಿಂದ ಮಾಡಿರುವಂತಹ ವಸ್ತುಗಳನ್ನ ಇಲ್ಲಿ ತುಂಬಾ ಮಾಡಿ ಮಾರ್ತಾರೆ. ಆಲ್ಮೋಸ್ಟ್ ಇಲ್ಲಿ ಜನ ಎಲ್ಲ ತೆಂಗಿಗೆ ಡಿಪೆಂಡ್ ಆಗಿದ್ದಾರೆ. ಬರೀ ತೆಂಗಿಗೆ ಮಾತ್ರ ಅಲ್ಲ, ಈರುಳ್ಳಿ. ಈಗ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಲ್ಲ, ಆ ಜಾಗದ ಬಗ್ಗೆ ಹೇಳ್ತಾ ಇದ್ದೀನಿ. ಈರುಳ್ಳಿ ಬೆಳೀತಾರೆ, ರಾಗಿ ಬೆಳೀತಾರೆ, ಜೋಳ ಬೆಳೀತಾರೆ. ಹೀಗೆ ಒಂದಿಷ್ಟು ಆಹಾರ ಪದಾರ್ಥಗಳನ್ನ ವಾಣಿಜ್ಯ ಬೆಳೆಗಳ ತರ ಬೆಳೀತಾರೆ. ಅಂದ್ರೆ ಇದೇ ಅವರಿಗೆ ಜೀವನದ ಮಾರ್ಗ. ಸರ್, ನಾನು ಇವಾಗ ಎಲ್ಲಿದ್ದೀನಿ ಅಂತ ಹೇಳ್ತೇನೆ ನಿಮಗೆ. ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಏನು ಬೇಕಾಗಿಲ್ಲ. ನಾನಿರೋದು ಹಿರಿಯೂರು, ಚಿತ್ರದುರ್ಗದ ಹಿರಿಯೂರಲ್ಲಿ ಇದ್ದೀನಿ. ಹಿರಿಯೂರಲ್ಲಿ ಈಗ ಈ ಬೆಳಿಗ್ಗೆ ಮುಂಚೆ 7 ಗಂಟೆಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಾನು 6 ಗಂಟೆಗೆಲ್ಲ ಎದ್ದು ಹೊರಡಬೇಕು ಅಂತ ಅನ್ಕೊಂಡೆ. ಚಳಿ ತುಂಬಾ ಇತ್ತು. ಸ್ವಲ್ಪ ಎಕ್ಸಸೈಸ್ ಇವೆಲ್ಲ ಮಾಡಿ ಬಂದಾಗ ತುಂಬಾ ಲೇಟ್ ಆಯ್ತು. ಅದು ಅಲ್ಲದೆ ತುಂಬಾ ಖುಷಿ ಇರೋದೇನು ಅಂತಂದ್ರೆ, ನಾನು ಇದೇ ಫಸ್ಟ್ ಟೈಮ್ ಹಿರಿಯೂರಲ್ಲಿ ಬಂದು 4 ತಿಂಗಳ ನಂತರದಲ್ಲಿ ಹಿರಿಯೂರಿಗೆ ಸಂಬಂಧಪಟ್ಟಿರೋ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನಿವಾಗ ಹೊರಟಿರೋದು ಹಿರಿಯೂರಿಂದ ಹೊಸದುರ್ಗಕ್ಕೆ. ಅಲ್ಲೊಂದು ಬಸ್ ವೇಟ್ ಮಾಡ್ತಾ ಇದೆ, ಅದ್ರಲ್ಲಿ ಹೋಗ್ಬಿಡೋಣ. ಬಸ್ಸು 7:45 ಹೊರಡುತ್ತಂತೆ. ಸೊ ನಾನು ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಟೈಮಿಗೆ ಬಸ್ ಇಲ್ಲ ಡೈರೆಕ್ಟಾಗಿ ಹೊಸದುರ್ಗಕ್ಕೆ. ಈಗ ಮಾರಿಕಣಿವೆ ಬಸ್ಸನ್ನು ಹತ್ತಿ ಕೂತಿದ್ದೀನಿ, ಪ್ರೈವೇಟ್ ಬಸ್ಸಲ್ಲಿದ್ದೀನಿ. 7:45 ಬಸ್ ಹೊರಡೋದು. ಸೊ ನಾನು ಅವ್ರನ್ನ ರೀಚ್ ಆಗೋಗಿ ಅವ್ರು ಅಲ್ಲಿ ಇರ್ತಾರೋ ಇಲ್ಲೋ ಅಂತ ಡೌಟ್ ಇದೆ. ಯಾಕಂದರೆ ಬರ್ತೀನಿ ಅಂತ ಹೇಳಲಿಲ್ಲ. ಈಗ ಇಲ್ಲಿ ಬರ್ತಿರೋ ಟೈಮಲ್ಲಿ ನೆನಪಾಯ್ತು, ಅವ್ರು ಕೇಳಲಿಲ್ವಲ್ಲ ಅಂತ. ಒಂದ್ಸಲ ಕೇಳಿ ನೋಡೋಣ ಹೇಗೆ. ಫೋನ್ ಮಾಡಿ ಕೇಳೋಣ. ಎರಡು ಸಲ ಫೋನ್ ಮಾಡಿದೆ, ಬಟ್ ರಿಸೀವ್ ಮಾಡ್ತಾ ಇಲ್ಲ. ಈಗ ಡೌಟ್ ಆಗ್ತಿದೆ, ಅವ್ರ ಮನೇಲಿ ಇದಾರೋ ಅಥವಾ ಹೊರಗಡೆ ಎಲ್ಲಾರು ಹೋಗಿದಾರೋ ಅಂತ. ಡೋಂಟ್ ವರಿ, ನಾವು ಅಂದ್ಕೊಂಡಿದ್ದೀವಲ್ಲ, ಹೋಗಿ ಬರೋಣ. ಗಣೇಶನನ್ನ ಮಾಡ್ತಿದ್ದಾರೆ ಇಲ್ಲಿ. ಗಣೇಶನ ಎತ್ಕೊಂಡು ಹೋಗ್ತಿರುವಂತಹ 4 ಜನ. ಅವ್ರ ಮುಖ ನೋಡಿ, ಎಷ್ಟು ಮುಗ್ಧತೆ. ಟಿಕೆಟ್ ಮಾಡಿಸ್ಬೇಕು. ಹಿರಿಯೂರಿಂದ ಹೊಸದುರ್ಗಕ್ಕೆ 60 ರೂಪಾಯಿ ಅಂತೆ. ಫಿಲಂ ಡೈರೆಕ್ಟರ್ ನಮಗೆ ರಿಟರ್ನ್ ಕಾಲ್ ಮಾಡ್ತಿದ್ದಾರೆ. ನಮಗೆ ಅವ್ರ ಹತ್ರ ಮಾತಾಡೋಣ. ಏನ್ ಮಾಡ್ತಿದ್ಯಾ ಸರ್? ಈಗ ಬಂದೆ, ಮೊಬೈಲ್ ಬಿಟ್ಟು ಹೋಗ್ಬಿಟ್ಟಿದೆ. ಹೌದಾ? ಗಣೇಶ ಚತುರ್ಥಿಯ ಶುಭಾಶಯಗಳು. ಸೇಮ್ ಟು ಯು ಸರ್. ಇವತ್ತು ಅಲ್ಲಿ ಚಂದ ಪೂಜೆ ಮಾಡು. ಹಾ ಸರ್. ನಮಗೆಲ್ಲರಿಗೋಸ್ಕರ ಪ್ರೇಯರ್ ಮಾಡು. ಹಾ ಸರ್, ಮಾಡ್ತೀನಿ. ಆಯ್ತಾ? ಎಂತ ಇವತ್ತೆಲ್ಲ ಟ್ರಿಪ್ ಇಲ್ವಾ ಸರ್? ಈಗ ಎಲ್ಲಾ ಕಡೆ ಹೋಗ್ಬೇಕು, ಗಣಪತಿಗಳದ್ದು ವಿಸಿಟಿಂಗ್. ಹೌದಾ? ಓಕೆ ಓಕೆ. ಅಂದ್ರೆ ನಿಮ್ಮಲ್ಲಿ ಪೂಜೆ ಮಾಡಿದ್ಮೇಲೆ ನೀವ್ ಇರಂಗಿಲ್ಲ, ಇರಲ್ವಾ ಮನೇಲಿ?
ಇರ್ತೀವಿ ಗೊತ್ತಾ. ಆಮೇಲೆ ಬೇರೆಯವರೆಲ್ಲ ಕೂರ್ಸಿರ್ತಾರಲ್ಲ, ಅದ್ರ ನಿಮ್ಮೂರಲ್ಲೇ? ನಮ್ಮೂರಲ್ಲೇ. ಈಗ ಗಣೇಶನ ನೀವು ಕೂರ್ಸಾಯ್ತಾ? ಹಲೋ, ಪೂಜೆ ಎಲ್ಲ ಆಯ್ತು? ಪೂಜೆ ಎಲ್ಲ ಆಯ್ತಾ? ಸರಿ, ವಿಶ್ ಮಾಡ್ಲಿಕ್ಕೆ ಅಂತ ಕಾಲ್ ಮಾಡಿ. ಹಾ ಸರ್, ಮೊಬೈಲ್ ಬಿಟ್ಟು ಹೋಗ್ಬಿಟ್ಟಿದೆ, ಹೊರಗೆ ಹೋಗ್ಬಿಟ್ಟಿದೆ. ಹಿಡ್ಕೋ ಮೊಬೈಲು. ಹಾ ಸರ್. ಫೈನಲಿ ಡೈರೆಕ್ಟರ್ ನಮಗೆ ಕಾಲ್ ಮಾಡಿದ್ರು. ಸೊ ನಾನು ಕಾಲ್ ಮಾಡಿದಾಗ ಅವ್ರು ರಿಸೀವ್ ಮಾಡಿರಲಿಲ್ಲ ಆಗಲೇ. ಸೊ ಈಗ ಅವರೇ ನಮಗೆ ಕಾಲ್ ಮಾಡಿದ್ರು, ಅವರೇನೋ ಬ್ಯುಸಿ ಇದ್ರೆ ಅಂತಂದ್ರು. ಸೊ ಮೊಬೈಲಲ್ಲಿ ಇಟ್ಟೋಗಿದ್ರು ಅಂತಂದರೆ ಆ್ಯಕ್ಚುಲಿ ಅವ್ರಿಗೆ 7:15 ಮುಹೂರ್ತ ಅಂತ ಹೇಳಿದರು ಗಣಪತಿನ ಕೂರಿಸ್ಲಿಕ್ಕೆ. ಸೊ ಅದಕ್ಕೆ ಮೊಬೈಲಲ್ಲಿ ಇಟ್ಟೋಗಿದ್ದಾರೆ, ಪೂಜೆ ಇರುತ್ತಲ್ವ. ಇಲ್ಲೊಂದು ಕಾರ್ ಆಕ್ಸಿಡೆಂಟ್ ಆಗಿದೆ, ರೋಡಿಂದ ಅದು ಜಂಪ್ ಆಗಿ ಹೋಗಿರೋದು. ಸೊ ಫುಲ್ ಜಖಮ್ ಆಗಿಬಿಟ್ಟಿದೆ, ಅದು ಪಾಪ ಅನ್ನಿಸ್ತಾ ಇದೆ ನೋಡಿ. ಎಷ್ಟು ಯಾರಿಗಾರು ಏನಾರು ಆಯ್ತೋ ಏನೋ, ತುಂಬ ಜಖಮ್ ಆಗಿಬಿಟ್ಟಿದೆ ಕಾರಿದು ಪಾಪ. ಫೈನಲಿ ನಾವು ಹೊಸದುರ್ಗ ತಲುಪಿದ್ವಿ. ಇದೇ ಹೊಸದುರ್ಗ ಬಸ್ ಸ್ಟ್ಯಾಂಡ್. ಸೊ ಈ ಹೊಸದುರ್ಗದಿಂದ ನಾನಿವಾಗ ಡೈರೆಕ್ಟರ್ ಮನೆಗೆ ಹೋಗ್ಬೇಕು. ಡೈರೆಕ್ಟರ್ ಮನೆಗೆ ಹೋಗ್ಲಿಕ್ಕೆ ನನಗೆ ಸರಿಯಾಗಿ ಅಡ್ರೆಸ್ ಗೊತ್ತಿಲ್ಲ. ಸೊ ಆ ಕಾರಣಕ್ಕೆ ನಾನು ಈ ಹಿಂದೆ ಡೈರೆಕ್ಷನ್ ಮಾಡಿದಂತಹ ಸಿನಿಮಾದ ಹೀರೋಗೆ ಕಾಲ್ ಮಾಡಿ ಅಡ್ರೆಸ್ ಅನ್ನು ತಿಳ್ಕೊಂಡಿದ್ದೀನಿ. ಬಟ್ ಬೆಳಿಗ್ಗೆ ಬೇಗ ಹೊರಟಿದ್ದಕ್ಕೆ ನನಗೆ ತುಂಬ ಹೊಟ್ಟೆ ಹಸುವಾಗ್ತಿದೆ. ಸೊ ಏನಾದರೂ ತಿನ್ನಬೇಕು. ನನಗೆ ಪರಿಚಯ ಇರುವಂತಹ ಹೋಟೆಲ್ ಅಶೋಕ್ ಅಂತ ಇದೆ ಇಲ್ಲಿ. ಸೊ ಅದೇ ಹೋಟ್ಲಿಗೆ ಹೋಗಿ ಏನಾದ್ರು ತಿಂಡಿ ತಿಂದ್ಬಿಟ್ಟು ಅಲ್ಲಿಂದ ಮುಂದೆ ಹೋಗೋಣ. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ದೇವಸ್ಥಾನ, ಈ ಗಣಪತಿ ದೇವಸ್ಥಾನ. ಇಲ್ಲಿ ಕೈ ಮುಗಿದ್ಬಿಟ್ಟು ನಮಗೆ ಮುಂದೆ ಹೋಗೋಣ. ನಾನು ತಿಂಡಿ ತಿನ್ನೋದಿಕ್ಕೆ ಅಂತ ಹೊರಟಿದ್ದು ಅಶೋಕ್ ಹೋಟ್ಲಿಗೆ. ಆದ್ರೆ ಇಲ್ಲೊಂದು ನನಗೊಂದು ಸರ್ಪ್ರೈಸ್ ಇತ್ತು. ಏನು ಅಂತಂದ್ರೆ, ಪ್ರೊಡ್ಯೂಸರನ್ನ ಹುಡ್ಕೊಂಡು ಹೊರಟಿದ್ದು ನಾನು. ಪ್ರೊಡ್ಯೂಸರ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಹೊರಟಿದ್ದು ನನಗೆ ಪ್ರೊಡ್ಯೂಸರೇ ಎದುರುಗಡೆ ಕಾಣಿಸ್ಕೊಂಡ್ರು. ಮತ್ತು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅವ್ರು ನನಗೆ ಇಡ್ಲಿ ವಡೆ ಎಲ್ಲ ಕೊಡ್ಸಿದ್ರು. ನಾನು ಅದನ್ನೆಲ್ಲ ತಿನ್ಕೊಂಡು ಅವರೇ ನನ್ನನ್ನು ಡೈರೆಕ್ಟರ್ ಮನೆಗೆ ಕರ್ಕೊಂಡೋದ್ರು. ಸೊ ಪ್ರೊಡ್ಯೂಸರ್ ಹೆಸರು ಗಣೇಶ್ ಅಂತ. ಎಸ್, ಗಣೇಶ್ ಅವರು ಯಾರು ಅಂತ ನಿಮಗೆ ಗೊತ್ತಾಯ್ತಲ್ವಾ? ಗೊತ್ತಾಗ್ಲಿಲ್ವಾ ಇನ್ನು? ವೆಯ್ಟ್ ಮಾಡಿ ಆಯ್ತಾ. ಸೊ ಸರಿಯಾಗಿ ನೋಡ್ಕೊಳ್ಳಿ, ಇವರೇ ಗಣೇಶ್ ಅಂತ ಹೇಳಿ ನಾನು ಹೇಳಿದ ಪ್ರೊಡ್ಯೂಸರ್. ನಮಗೆ ಗಣೇಶ್ ಅವ್ರ ಜೊತೆ ತುಂಬ ವಿಚಾರಗಳನ್ನು, ಅವರ ಸಿನಿಮಾದ ವಿಶೇಷಗಳನ್ನು ತಿಳ್ಕೊಳ್ಳೋಕ್ಕಿದೆ. ಅದಕ್ಕಿಂತ ಮುಂಚೆ ನಮಗೆ ಡೈರೆಕ್ಟರ್ನ ಭೇಟಿಯಾಗೋಣ, ಡೈರೆಕ್ಟರ್ ಮನೆಗೆ ಹೋಗಿ ಬರೋಣ. ಡೈರೆಕ್ಟರ್ ಮನೆಗೆ ಹೋದ್ವಿ. ಅಲ್ಲಿ ಡೈರೆಕ್ಟರ್ ಇರಲಿಲ್ಲ. ಡೈರೆಕ್ಟರ್ ಪಾಪು ವಿಷ್ಣು ನಮಗೆ ವೆಲ್ಕಮ್ ಮಾಡಿದ್ರು. ಅವ್ರ ಮನೆಯಲ್ಲಿ ಗಣಪತಿನ ಕೂರಿಸಿದ್ದಾರೆ ಅಂತ ಹೇಳಿದ್ರು. ಸೊ ಡೈರೆಕ್ಟರ್ ಅವರು ಮಾರ್ಕೆಟಿಗೆ ಏನೋ ತರಲಿಕ್ಕೆ ಅಂತ ಹೋಗಿದ್ರು. ಮನೆಯೊಳಗಡೆ ಕೂರಿಸಿರುವಂತಹ ಸುಂದರವಾದ ಗಣಪತಿ ಮೂರ್ತಿಯನ್ನು ನೋಡ್ಕೊಂಡು ಬರೋಣ. ಆಮೇಲೆ ಡೈರೆಕ್ಟರ್ ಬರೋ ತನಕ ವೆಯ್ಟ್ ಮಾಡೋಣ. ಓಕೆ, ಗಣಪತಿನ ನೋಡಿದ ನಂತರದಲ್ಲಿ ಅವರ ಮನೆ ಟೆರೆಸ್ ಮೇಲೆ ಹೋಗಿ ಕೂತ್ಕೊಂಡೆ. ಡೈರೆಕ್ಟರ್ ಬರುವಾಗ ಅವರಿಗೆ ಅಲ್ಲಿಂದನೇ ವಿಡಿಯೋ ಮಾಡಿ ಸರ್ಪ್ರೈಸ್ ಕೊಡಬೇಕು ಅಂತ, ಅದನ್ನು ನಾನು ನಿಮಗೆ ಅವರ ಆ ಎಕ್ಸ್ಪ್ರೆಷನ್ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡು ಸರ್ಪ್ರೈಸ್ ಕೊಡ್ಲಿಕ್ಕೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ನಾನು ಊಹೆನೂ ಮಾಡಿರಲಿಲ್ಲ ಇದು. ಗಣೇಶ ಚತುರ್ಥಿ ಶುಭಾಶಯಗಳು. ಕಾಯ್ತಾ ಇದ್ದೇನೆ ನಿಗೋಸ್ಕರ. ಸರ್, ಮತ್ತೆ ಎಲ್ಲಿಂದ ಬಂದಿದ್ದು? ನಾನು ಹಿರಿಯೂರಿಂದ ಹೊಸದುರ್ಗದಿಂದ ಈ ಕಡೆ ಅಶೋಕ್ ಹೋಟ್ಲ ತನಕ ಬಂದೆ. ಅಲ್ಲಿ ನಮ್ಮ ಪ್ರೊಡ್ಯೂಸರ್ ಸಿಕ್ಕಿದ್ರು, ಗಣೇಶಣ್ಣ. ಅವರು ಇಡ್ಲಿ ಎಲ್ಲ ಕೊಡಿಸಿ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟವ್ರು. ಹೌದಾ? ಇವರೇ ತ್ರಿಕಾರಂ ಸಿನಿಮಾದ ಡೈರೆಕ್ಟರ್ ದಿಲೀಪ್ ಕುಮಾರ್. ಇವರ ನೋಡ್ಲಿಕ್ಕೆ ಅಂತ ನಾವು ಅಲ್ಲಿಂದ ಹೊರಟಿದ್ವಿ. ಇವ್ರ ಜೊತೆ ತುಂಬಾ ಹೊತ್ತು ಮಾತಾಡಿದ ನಂತರದಲ್ಲಿ ಇವ್ರ ಮನೆಯಲ್ಲಿ ಗಣಪತಿ ಪೂಜೆನ ಮಾಡ್ತಾ ಇದ್ರು. ಸೊ ಭಜನೆಯನ್ನ ಅವ್ರ ತಂದೆ ಆಡ್ತಾ ಇದ್ರು. ಭಜನೆಯನ್ನ ಕೇಳಿದ ನಂತರದಲ್ಲಿ ನಾನು ನನ್ನಲ್ಲಿದ್ದಂತಹ ಕೆಲವೊಂದು ಪ್ರಶ್ನೆಗಳನ್ನ ದಿಲೀಪ್ ಅವ್ರ ಹತ್ರ ಹಾಗೆ ಪ್ರೊಡ್ಯೂಸರ್ ಗಣೇಶ್ ಅವರ ಹತ್ರ. ಫ್ರೆಂಡ್ಸ್, ನಾನು ಆಗ್ಲೇ ಹೇಳಿದೆ ಒಬ್ರು ಡೈರೆಕ್ಟರ್ನ ನೋಡೋದಕ್ಕಂತ ಹೋಗ್ತಾ ಇದ್ದೀನಿ ಅಂತ ಹೇಳಿ. ನಾವು ಆಲ್ರೆಡಿ ಫೋನಲ್ಲಿ ಮಾತಾಡಾಗಿದೆ, ಅವರು ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಸೊ ಈಗ ಅವರು ನನ್ನ ಜೊತೆಗಿದ್ದಾರೆ. ಓಕೆ, ಅವರನ್ನು ನಾನು ನಿಮಗೆ ಪರಿಚಯ ಮಾಡ್ತೇನೆ. ಇವರೇ ಅವ್ರ ಡೈರೆಕ್ಟರ್ ಹೆಸರು ದಿಲೀಪ್ ಅಜ್ಜಂಪುರ. ಸೊ ಇವರು ಹೊಸ ಒಂದು ಮೂವಿನ ಈಗಷ್ಟೇ ಡೈರೆಕ್ಷನ್ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಇನ್ನು ರಿಲೀಸಿಗೆ ಅಂತ ಹೇಳಿ ಕಾಯ್ತಾ ಇದೆ. ಸಿನಿಮಾದ ಹೆಸರು ತ್ರಿಕಾರಂ ಅಂತ ಹೇಳಿ. ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕಾನ್ಸೆಪ್ಟ್ ಅನ್ನ ಬಳಸ್ಕೊಂಡು ಈ ಮೂವಿನ ಮಾಡಿದ್ದಾರೆ. ನಾವು ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ತ್ರಿಕಾರಂ ಮೂವಿಯ ಪೋಸ್ಟರ್ ಅನ್ನ ರಿಲೀಸ್ ಮಾಡಿದೀವಿ.
ಸೊ ಪೋಸ್ಟರ್ ಬಗ್ಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಆಲ್ರೆಡಿ ತುಂಬ ಜನ ಒಳ್ಳೊಳ್ಳೆಯ ಕಾಮೆಂಟ್ಗಳನ್ನು ಹೇಳಿದ್ದಾರೆ ಅದ್ರ ಬಗ್ಗೆ. ಆದರೆ ಜನರ ರಿವ್ಯೂವಿಗೂ ನಮ್ಮ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂವಿಗೂ ವ್ಯತ್ಯಾಸ ಇರುತ್ತೆ ಅಲ್ವಾ. ಸೊ ನಾವು ಆ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆ ಪೋಸ್ಟರ್ ಯಾವ ತರ ಅದನ್ನ ಮೇಕ್ ಮಾಡಿದರೆ, ಅದರ ಕಾನ್ಸೆಪ್ಟ್ ಏನು ಅನ್ನೋದ್ರ ಬಗ್ಗೆ ನಮಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮೊದಲಿಗೆ ಒಂದು ಪ್ರಶ್ನೆ ಕೇಳಬೇಕು. ಏನು ಅಂತಂದ್ರೆ, ನನ್ನನ್ನು ನೋಡಿದಾಗ ನಿಮಗೇನು ಅನಿಸ್ತು? ಸರ್ ತುಂಬಾನೇ ಖುಷಿ ಆಯ್ತು. ನಾನು ಅನ್ಕೊಂಡಿರ್ಲಿಲ್ಲ ಹಿಂಗೆ ಸಡನ್ಲಿ ಬರ್ತೀರಾ ಅಂತ. ನಾನು ಕೂಡ ಕರೆದು ಇರ್ಲಿಲ್ಲ, ನನಗೆ ಗೆಸ್ಸಿಗೆ ಇರ್ಲಿಲ್ಲ ಬರ್ತಾರೆ ಅನ್ನೋದು. ಬಂದು ನೋಡಿದ ತಕ್ಷಣ ಅದು ಖುಷಿನೇ ಬೇರೆ. ಖುಷಿ ಹೇಳ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಗುರುಗಳು, ನಾನು ಫಸ್ಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದು ಇವ್ರ ಜೊತೆನೆ. ಇವರಿಂದನೇ ನನ್ನ ಸಿನಿಮಾ ಜರ್ನಿ ಶುರು ಆಗಿದ್ದು. ಖುಷಿ ಹೇಳ್ಕೊಳಕ್ಕಾಗ್ತಿಲ್ಲ. ಇವತ್ತೊಂದು ಸಿನಿಮಾ ಕಂಪ್ಲೀಟ್ ಮಾಡಿದೀವಿ, ಜೊತೆಲೇ ಇದ್ದು ಕಂಪ್ಲೀಟ್ ಮಾಡಿದೀವಿ. ಆ ಖುಷಿನೂ ಬೇರೆ. ಅದ್ರಲ್ಲೂ ಇವ್ರು ಇವತ್ತು ಬಂದ್ರಲ್ಲ, ಇದನ್ನ ಮಾತಲ್ಲಿ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಒಂದ್ಸತಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ದಿಲೀಪ್ ಅವರಿಗೆ ನಿಮ್ಮ ಹತ್ರ ಏನೋ ಹೇಳಲಿಕ್ಕಿದೆಯಂತೆ. ಇಡೀ ಕರ್ನಾಟಕದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ದಿಲೀಪ್ ಅವರ. ಈಗಾಗಲೇ ಪೋಸ್ಟರ್ ರಿಲೀಸ್ ಆಗಿದೆ. ಆ ಪೋಸ್ಟರ್ ಬಗ್ಗೆ ಕುತೂಹಲ ಇದೆ ತುಂಬಾ ಜನಕ್ಕೆ. ಈ ಪೋಸ್ಟರ್ ಏನ್ ಮೆಸೇಜ್ ಅನ್ನ ಕೊಡ್ತಾ ಇದೆ ಜನಕ್ಕೆ ಅನ್ನುವಂಥದ್ದು. ಆ ಕುತೂಹಲವನ್ನ ಇವತ್ತು ತ್ರಿಕಾರಂ ಸಿನಿಮಾದ ಡೈರೆಕ್ಟರ್ ಅವರೇ ಬ್ರೇಕ್ ಮಾಡ್ತಿದ್ದಾರೆ. ಸೊ ನಾನು ನಿಮಗೆ ಹೇಳ್ತಾ ಇರೋದೇನು ಅಂತಂದ್ರೆ, ಈ ತ್ರಿಕಾರಂ ಮೂವಿಯ ಪೋಸ್ಟರ್ ಏನಿದೆ, ಆ ಪೋಸ್ಟರ್ ಅಲ್ಲಿ ಈಗ ಹೀರೋ ಪೋಸ್ಟರ್ ನೋಡಿದ್ವಿ, ವಿಲನ್ ಪೋಸ್ಟರ್ ನೋಡಿದ್ವಿ, ಎರಡು ಪೋಸ್ಟರಿಗೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ವಿಭಿನ್ನತೆ ಇಲ್ಲ. ಆದ್ರೆ ಹೀರೋ ತಲೆ ತಗ್ಗಿಸ್ಕೊಂಡು ನಿಂತಿರುವಂಥದ್ದು, ಹೀರೋ ಗೆದ್ದಿದ್ದಾನ ಸೋತಿದ್ದಾನೋ ಅನ್ನುವಂಥ ಡೌಟ್ ಬರುವಂಥದ್ದು, ಹೀರೋ ಹಾಕಿರೋ ಕಾಸ್ಟ್ಯೂಮ್ ಇರ್ಬೋದು, ಸುತ್ತ ಬ್ಯಾಕ್ ಗ್ರೌಂಡಲ್ಲಿರೋ ಬೆಂಕಿ ಇರ್ಬೋದು, ಬೆಂಕಿಯ ಏನೋ ಆ ಬೆಳಕಿರ್ಬೋದು, ಆ ಎಲ್ಲೋ ಆಮೇಲೆ ಗೋಲ್ಡನ್ ಕಲರ್, ಆರೆಂಜ್ ಕಲರ್ ಇರುವಂಥ ಬ್ಯಾಕ್ ಗ್ರೌಂಡ್ ಇರ್ಬೋದು. ಅದು ಅಲ್ಲದೆ ಕುತೂಹಲ ಕೊಡುವಂಥದ್ದು ಪೋಸ್ಟರ್ ಬಾಟಮ್ನಲ್ಲಿ ಒಂದು ಹಗ್ಗ ಇರುವಂಥದ್ದು. ಇವೆಲ್ಲ ನಮಗೆ ಕುತೂಹಲ. ಸೊ ಆಡಿಯನ್ಸ್ ಆಗಿ ನಮ್ಮಲ್ಲಿ ಆ ಕುತೂಹಲ ಇದೆ. ಸೊ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆಲ್ರೆಡಿ ಪೋಸ್ಟರ್ನ ಅಷ್ಟು ಜನ ನೋಡಿದಿರಾ ಅಂತ ಅನ್ಕೊಳ್ತೀನಿ. ತುಂಬಾ ಜನ ಒಳ್ಳೊಳ್ಳೆ ರಿವ್ಯೂಸ್, ತುಂಬಾ ಜನ ಅಂತಂದ್ರೆ ಆ ಪೋಸ್ಟರ್ ಅನ್ನ ಮೋರ್ ದೆನ್ ಕೋಟಿಗಟ್ಲೆ ಜನ ವ್ಯೂಸ್ ಆಗಿದೆ. ಹೌದು, ತುಂಬಾ ಕೋಟಿಗಟ್ಲೆ ವ್ಯೂಸ್ ಆಗಿದೆ. ಎಲ್ಲರೂ ಒಂದ್ ಒಳ್ಳೆ ಹೋಪ್ ಇಟ್ಕೊಂಡಿದ್ದಾರೆ ಸಿನಿಮಾ ಬಗ್ಗೆ. ಸಿನಿಮಾದಲ್ಲಿ ಒಬ್ಬೊಬ್ರು ಒಂದೊಂದ್ ಕಾಮೆಂಟ್ ಹೇಳ್ತಾ ಇರ್ತಾರೆ. ಸಿನಿಮಾ ಕಾಂತಾರ ತರ ಇರ್ಬೋದು, ಆ ತರ. ಕೆಲವೊಬ್ರು ವಿಭಿನ್ನವಾಗಿದೆ, ಯಾವತ್ತೂ ನೋಡಿಲ್ಲ ಪೋಸ್ಟರ್, ಆ ತರ ಬಂದಿದೆ ಅಂತ. ಅಶ್ವಿನ್ ಪೋಸ್ಟರ್ ಡಿಸೈನರು ತುಂಬಾ ಅದ್ಭುತ ಕೆಲಸ ಮಾಡಿಕೊಟ್ರು. ಸುಮಾರು ಒಂದು 2 ತಿಂಗಳು ನಾವು ಅದನ್ನ ಪೋಸ್ಟರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಕ್ಕೋಸ್ಕರ ತುಂಬಾ ಮಾಡಿ ಚೇಂಜಸ್ ಮಾಡಿ ಕೊನೆಗೆ ಒಂದು ನಮಗೆ ತೃಪ್ತಿ ಅನ್ನಿಸ್ದಾಗ ಜನಕ್ಕೋಸ್ಕರ ಬಿಟ್ವಿ. ಜನ ಏನ್ ಹೇಳ್ತಾರೆ ಅಂತ. ಆದ್ರೆ ಜನ ತುಂಬಾ ಅದ್ಭುತವಾಗಿ ರಿಸೀವ್ ಮಾಡ್ಕೊಂಡ್ರು. ಈ ಸಿನಿಮಾ ಆ ಪೋಸ್ಟರ್ ಏನಿದೆ ಅದಕ್ಕಿಂತ ಅದ್ಭುತವಾಗಿದೆ. ಸಿನಿಮಾದಲ್ಲಿ ನಾವು ತುಂಬ ವಿಷಯನ ಪೋಸ್ಟಲ್ಲಿ ಹೇಳೋಕ್ಕಾಗಿಲ್ಲ. ಆದಷ್ಟು ನಮ್ಮ ಕೈಲಿ ಎಷ್ಟು ಪ್ರಯತ್ನ ಆಯ್ತದೆ ಅಷ್ಟು ಹೇಳಿದ್ದೀವಿ. ನೀವೇನು ಅಂದ್ಕೊಂಡು ಒಳಗಡೆ ಬರ್ತೀರಾ, ಅದಕ್ಕಿಂತ ಅದ್ಭುತ ಆದ ಅನುಭವ ನಿಮಗೆ ಕೊಡುತ್ತೆ ಈ ಸಿನಿಮಾ. ಸೊ ನೀವು ಶೂಟಿಂಗ್ ಎಲ್ಲ ಮಾಡಿದ ಪ್ಲೇಸ್ ಬಂದ್ಬಿಟ್ಟು ಹೊಸದುರ್ಗದಲ್ಲಿ, ಆಲ್ಮೋಸ್ಟ್ ಹೊಸದುರ್ಗವನ್ನು ಕವರ್ ಮಾಡಿ ಕರ್ನಾಟಕದ ವಿವಿಧ ಭಾಗಗಳನ್ನ, ಬೇರೆ ಬೇರೆ ಜಿಲ್ಲೆಗಳಿಗೆಲ್ಲ ಹೋಗಿದ್ದೀರಾ. ಸೊ ಈ ಕತೆ ಕಾನ್ಸೆಪ್ಟ್ ನಾನು ಇವಾಗ ಕೇಳೋದಿಲ್ಲ, ಯಾಕಂದ್ರೆ ಅದು ಕಥೆನೇ ಜೀವ ಆ ಸಿನಿಮಾಕ್ಕೆ. ಅದನ್ನ ನೀವು ಗೊತ್ತಿರೋದ್ರಿಂದ ಸೊ ನಾನು ಕತೆ ಕಾನ್ಸೆಪ್ಟ್ ಅನ್ನ ಕೇಳೋದಿಲ್ಲ. ಆದ್ರೆ ಹೀರೋನ ನೀವು ಸೆಲೆಕ್ಟ್ ಮಾಡ್ತೀರಾ, ಹರ್ಷವರ್ಧನ್ ಅವರು. ಸೊ ಅವ್ರು ಹೇಗೆ ಪರಿಚಯ ನಿಮಗೆ, ಅವ್ರ ಬಗ್ಗೆ? ಇಲ್ಲ, ಇವರು ಈ ಸಿನಿಮಾ ಹೀರೋ ಬಂದ್ಬಿಟ್ಟು ಹರ್ಷವರ್ಧನ್ ಅಂತ. ಈ ಸಿನಿಮಾಗೆ ಅವರು ಫಸ್ಟ್ ಕೋ ಡೈರೆಕ್ಟ್ ಆಗಿ ಬಂದಿದ್ದು. ನಾನೊಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ. ಸುಮಾರು ಸಿನಿಮಾಗಳಲ್ಲಿ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಸಿನಿಮಾ ಹೀರೋ ಬೇರೆನೇ ಇದ್ರು. ತುಂಬಾ ಜನನ ನಾವು ಆರಿಸಿದ್ವಿ. ಆಮೇಲೆ ಯಾಕೋ ನನ್ನ ಮನಸ್ಸಿಗೆ ತೃಪ್ತಿ ಆಗ್ಲಿಲ್ಲ. ಇಲ್ಲ, ಬೇರೆ ಏನೋ ಬೇಕು, ಪಾತ್ರ ಬೇರೆ ಏನೋ ಕೇಳ್ತಿದೆ, ವಿಶೇಷವಾದ ವ್ಯಕ್ತಿ ಕೇಳ್ತಾ ಇದೆ ಅನ್ನಿಸ್ತು. ಆಮೇಲೆ ಜೊತೆಲೇ ಇದ್ದಿದ್ರಿಂದ ಸುಮಾರು ದಿನದಿಂದ ನೋಡಿ ಪರಿಚಯ ಇದ್ದಿದ್ದರಿಂದ ಅವರನ್ನೇ ಹೀರೋ ಆಗಿ ಮಾಡಿದ್ರೆ ಬೆಸ್ಟ್ ಅನ್ನಿಸ್ತು. ಆ ಪಾತ್ರಕ್ಕೆ ಅವರಷ್ಟು ಜೀವ ಇನ್ಯಾರು ತುಂಬಕ್ಕಾಗಲ್ಲ ಅಂತಲೂ ಅನಿಸ್ತು. ಅವ್ರು ಸಿನಿಮಾ ಎಲ್ಲ ಮಾಡಿ ನಾವು ಕೂತು ಒಂದ್ಸತಿ ಸಿನಿಮಾ ನೋಡಿದ್ಮೇಲೆ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಬರೋ ಅಂತ ಕ್ಷಣ ಅದು. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಹರ್ಷವರ್ಧನ್ ಅವರು. ಆ ಸಿನಿಮಾಗೆ ಅವರೇ ಪರ್ಫೆಕ್ಟ್. ಆ ಹೈಟ್, ಪರ್ಸನಾಲಿಟಿ ಇರ್ಬೋದು, ಅವ್ರ ಆಕ್ಟಿಂಗ್ ಇರ್ಬೋದು, ಅವ್ರ ಎಮೋಷನ್ ಕ್ಯಾರಿ ಮಾಡೋ ರೀತಿ, ಅವರು ಡೈಲಾಗ್ ಡೆಲಿವರಿ, ಇದೆಲ್ಲ ಬೇರೆ ಥರನೇ ಅನಿಸುತ್ತೆ. ಒಂಥರ ಬೇರೆ ಮಜಾ ಕೊಡುತ್ತೆ. ಯಾವ ಹೊಸಬ ಅಂತ ಅನ್ಸೋದೇ ಇಲ್ಲ. ಯಾವುದೋ ಬೇರೆ ಭಾಷೆ ದೊಡ್ಡ ಹೀರೋ ಥರ, ನಮ್ಮ ಕನ್ನಡಕ್ಕೆ ಸರಿ ಹೋಗೋಂಥ ಹೀರೋ, ಬೇರೆ ಭಾಷೆಗಳಿಗೆ ಫೈಟ್ ಕೊಡೋಂಥ ಹೀರೋ. ಓಕೆ, ಸೂಪರ್. ಅಂದ್ರೆ ಒಬ್ಬ ಖಡಕ್ ಹೀರೋನ ತ್ರಿಕಾರಂ ಮೂವಿ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಆಕ್ಷನ್ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಸೂಪರ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಹೀರೋಯಿನ್ ಬಗ್ಗೆ? ಹೀರೋಯಿನ್ ಬಂದ್ಬಿಟ್ಟು, ಹೀರೋಯಿನ್ ಮಾಮೂಲಿ ಯಾವಾಗಲೂ ಹುಡುಕಾಟ ಇದ್ದೇ ಇರುತ್ತೆ.
ಹೊಸಬ್ರನ್ನೇ ತರಬೇಕು ಅಂತ ಮನ್ಸಲ್ಲಿತ್ತು. ಬಟ್ ಇವ್ರು ಹೊಸಬ್ರೆಲ್ಲ ತುಂಬಾ ಸಿನಿಮಾಗಳು ಮಾಡಿದ್ದಾರೆ. ಬಟ್ ಇವ್ರನ್ನೇ ಹಾಕೊಂಡು ಮಾಡೋಣ, ನಮ್ಗೆ ಸೂಟಬಲ್ ಆಗ್ತಾರೆ ಈ ಸಿನಿಮಾಗೆ ಅಂತ. ಹೀರೋಯಿನ್ ಬಗ್ಗೆ ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ. ಹೀರೋಯಿನ್ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಆ ಒಂದು ಸಿನಿಮಾದ ಒಂದು ಇದು ಹೋಗ್ಬಿಡುತ್ತೆ ಅಂತ, ಹಾಗೇನಾದ್ರು ಇದೆಯಾ? ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಅಂತ. ಇಲ್ಲ, ಅವ್ರು ತುಂಬಾ ಇಂಪಾರ್ಟೆಂಟ್ ಪಾತ್ರ ಸಿನಿಮಾದಲ್ಲಿ. ಅವ್ರದೇ ಮೇನ್, ನಮ್ಮ ಕತೆ ಪೂರ್ತಿ ಅವರ ಸುತ್ತ ಅಂತದ್ದು. ಅದ್ಭುತ ಮಾಡಿದ್ದಾರೆ. ನಿಶ್ಚಿತಾ ಶೆಟ್ಟಿ ಅಂತ ಹೇಳಿ ತುಂಬಾ ಅದ್ಭುತ ಮಾಡಿದ್ದಾರೆ. ಹಾಗೆ ಇನ್ನೊಂದು ಪೋಸ್ಟರ್, ಸೊ ನಾವಿವಾಗ ಹೀರೋ ಬಗ್ಗೆ ಮಾತಾಡ್ತೀವಿ, ಹೀರೋಯಿನ್ ಬಗ್ಗೆ ಮಾತಾಡ್ತೀವಿ. ಇನ್ನೊಂದು ಪೋಸ್ಟರ್ ಇದೆ. ಆ ಪೋಸ್ಟರ್ ಅಲ್ಲಿ ಖಡಕ್ಕಾಗಿ ಈಗ ಸೂರ್ಯ ಉದಿಸಿ ಬಂದಂತೆ ಹೊಳೆಯುತ್ತಿರುವಂತಹ ವಿಲನ್, ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ವಿಲನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾವು ವಿಲನ್ ಅಂದ ತಕ್ಷಣ ನಾವು ಬೇರೆ ಭಾಷೆಯಲ್ಲೇ ನೋಡ್ಬೇಕು, ಆ ತರ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ. ಕನ್ನಡದಲ್ಲಿ ತುಂಬಾ ಕಮ್ಮಿ ಆಗಿದ್ದಾರೆ. ಇತ್ತೀಚೆಗೆ ಮತ್ತೆ ತುಂಬಾ ವಿಲನ್ಸ್ ಬರ್ತಾ ಇದಾರೆ. ಅದ್ರಲ್ಲಿ ಇವರು ಒಬ್ರು. ಈಗ ಇವರು ನೋಡಿದ್ರೆ ಬೇರೆ ಮಜಾನೇ ಇದೆ ನಿಮ್ಗೆ. ಸಿನಿಮಾ ಪ್ರೊಡ್ಯೂಸರೇ ನಮ್ ಸಿನಿಮಾ ವಿಲನ್. ಓಕೆ, ಅವರು ಸಿನಿಮಾ ಇಲ್ಲ ಬೇರೆ ಯಾರಾದ್ರೂ ಹೊರಗಿಂದ ತಂದು ವಿಲನ್ ಮಾಡೋಣ, ಪಾತ್ರ ತುಂಬಾ ವೆಯ್ಟೇಜ್ ಪಾತ್ರ ಬೇಡ ಅಂತೆಲ್ಲ ಹೇಳಿದ್ರು. ಬಟ್ ನನಗೆ ಇಲ್ಲ, ಅವ್ರ ಕೈಲೇ ಮಾಡಿಸ್ಬೇಕು. ಅವ್ರ ಲುಕ್ಕು ನನಗೆ ತುಂಬಾ ಇಷ್ಟ ಆಯಿತು. ಅವರು ಇದ್ದಿದ್ದ ರೀತಿ, ಅವ್ರ ಗಡ್ಡ ಎಲ್ಲ ಸೇಮ್ ವಿಲನ್ ಇದ್ದಂಗೆ ಇದ್ರು. ಹಾಗಾಗಿ ಇಲ್ಲ, ನಾನು ಅವ್ರ ಕೈಲೇ ಮಾಡಿಸ್ಬೇಕು ಅಂತೇಳಿ ತೀರ್ಮಾನ ತಗೊಂಡು ಮಾಡಿದೆ. ಅವರು ಕೂಡ ತುಂಬಾನೇ ಅದ್ಭುತವಾಗಿ ತಿಳಿದ್ರು. ಅವ್ರಿಗೆ ರಂಗಭೂಮಿ ಕಲಾವಿದರಾಗಿದ್ದರಿಂದ ಅವರಿಗೂ ಏನು ಅಂತ ಕಷ್ಟ ಆಗ್ಲಿಲ್ಲ ಈ ಪಾತ್ರ ನಿಭಾಯಿಸಕ್ಕೆ. ತುಂಬಾ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಖಡಕ್ ವಿಲನ್ ಕೂಡ ಸಿಗ್ತಾರೆ. ಖಡಕ್ ಹೀರೋ ಜೊತೆ ಖಡಕ್ ವಿಲನ್ ಕೂಡ ಸಿಗ್ತಾರೆ. ಸೂಪರ್ ಅಲ್ಲ? ಓಕೆ, ನಮಗೆ ಖುಷಿ ಕೊಡುವಂಥದ್ದು ಇದು. ಇನ್ನು ಇದರಲ್ಲಿ ಬೇರೆ ಬೇರೆ ಯಾರು ಯಾವ ನಟರು ಆಕ್ಟ್ ಮಾಡಿದ್ದಾರೆ? ಈಗ ಪೋಷಕ ನಟರು ಇರ್ಬೋದು ಅಥವಾ ಸಹ ನಟರಾಗಿ ಸರ್ ಇವರು ಪಾವಗಡ ಮಂಜು ಸರ್ ಇವರು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇನ್ನು ಬಾಲ್ವಾಡಿ ಸರ್ ಮಾಡಿದ್ದಾರೆ. ಆಮೇಲೆ ನಾಗೇಂದ್ರ ಅರಸು ಸರ್ ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಕಲಾವಿದರು ಮಾಡಿದ್ದಾರೆ. ತುಂಬಾ ಹಿರಿಯ ಕಲಾವಿದರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ. ಇವೆಲ್ಲ ಏನ್ ಹೇಳುತ್ತೆ ಅಂದ್ರೆ, ಒಂದು ದೊಡ್ಡ ಒಂದು ಸಡಗರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರುವಂತಹ ಸಿನಿಮಾ, ಅದರ ಒಂದು ಜಾತ್ರೆ, ಸಿನಿಮಾದ ಜಾತ್ರೆ. ಆ ಜಾತ್ರೆಯಲ್ಲಿ ತ್ರಿಕಾರಂ ಸಿನಿಮಾ ಬರುತ್ತೆ ಅಂತ. ಸೊ ಯಾವಾಗ ಸರ್ ಇದರದ್ದು ಟೀಸರ್, ಸಾಂಗ್ಸ್ ಎಲ್ಲ? ಸರ್ ಆದಷ್ಟು ಬೇಗ ಬಿಡ್ತೀನಿ. ಅತಿ ಶೀಘ್ರದಲ್ಲಿ ಟೀಸರ್, ಸಾಂಗ್ಸ್, ಸಿನಿಮಾ ಕೂಡ ಬರುತ್ತೆ. ಎಲ್ಲ ಇದೆ 2025 ರಿಲೀಸ್. ಎಲ್ಲ ಈ ವರ್ಷನೇ ಪ್ಲಾನಿಂಗ್ ಇದೆ. ಆದಷ್ಟು ಬೇಗನೆ ಬರ್ತೀವಿ. ಓಕೆ ಓಕೆ ಸರ್, ಏನಾದ್ರು ಹೇಳಲಿಕ್ಕಿದೆಯಾ ನಮ್ಮ ಯೂಟ್ಯೂಬರ್ಸಿಗೆ ನಿಮ್ಮ ಕಡೆಯಿಂದ? ಸಿನಿಮಾ ಅದ್ಭುತವಾಗಿದೆ. ಯಾರು ಬಂದು ನೋಡಿದ್ರು ಯಾರಿಗೂ ಡಿಸಪಾಯಿಂಟ್ ಆಗಲ್ಲ. ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಪ್ರತಿಯೊಬ್ರು ಕನ್ನಡ ಸಿನಿಮಾನ ಬೆಳೆಸ್ಬೇಕು ಅಂತ ಕೇಳ್ಕೊಳ್ತೀನಿ. ಸ್ನೇಹಿತರೆ, ನಾನು ಆಗ್ಲೇ ಹೇಳಿದೆ ಡೈರೆಕ್ಟರನ್ನ ಮತ್ತೆ ಪ್ರೊಡ್ಯೂಸರನ್ನ ಮೀಟ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಅಂತ. ಪ್ರೊಡ್ಯೂಸರ್ ಅವರು ಇಲ್ಲಿದ್ದಾರೆ. ಎಲ್ಲ ರಾಜ್ಯದ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತ್ರಿಕಾರಂ ಟೀಮಿಂದ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಭಗವಂತ ಸದ್ಮಂಗಲವನ್ನು ಉಂಟು ಮಾಡಲಿ. ಸಿನಿಮಾಗೆ ಸಂಬಂಧಪಟ್ಟಿದ್ದ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿದಿದೆ. ಪೋಸ್ಟರ್ ರಿಲೀಸ್ ಆಗಿದೆ. ಪೋಸ್ಟರ್ ಅಲ್ಲಿ ವಿಲನ್ ಆಗಿ ನಿಮ್ಮ ಫೇಸ್ ಕಾಣ್ತು. ಸೊ ಅದು ತುಂಬಾ ಖಡಕ್ ಆಗಿದ್ದೆ, ಎಲ್ರಿಗೂ ತುಂಬಾ ಇಷ್ಟವಾಗಿರುವಂತದ್ದು. ಈ ಸಿನಿಮಾದಲ್ಲಿ ವಿಲನ್ ಆಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನನಗೆ ಗೊತ್ತಿರಲಿಲ್ಲ ನನ್ನಲ್ಲಿ ಕಲೆ ಇದೆ ಅಂತ ಹೇಳಿ. ಓಕೆ, ನನ್ನಲ್ಲಿ ಒಂದು ಕಲೆ ಇದೆ, ನಾನು ಈ ಚಿತ್ರದಲ್ಲಿ ನಟನೆ ಮಾಡ್ತೀನಿ, ನನ್ನ ಇಷ್ಟೊಂದು ಅದ್ದೂರಿಯಾಗಿ ತೋರಿಸ್ತಾರೆ ಅಂತ ನಾನು ಕೂಡ ಅನ್ಕೊಂಡಿರ್ಲಿಲ್ಲ. ಓಕೆ, ಆ ಸೀನ್ಗಳು ನೋಡ್ತಾ ಇದ್ರೆ ರಾಕ್ಷಸನ್ ನೋಡ್ದಂಗ ಆಗುತ್ತೆ. ಓಕೆ, ಅಷ್ಟು ಕೆಟ್ಟಾಗಿದೆ. ನಾನು ಬಹಳ ಸಾಫ್ಟ್ ಮನುಷ್ಯ. ಸಿನಿಮಾದಲ್ಲಿ ಬಹಳ ಕ್ರೂರಿಯಾಗಿ ತೋರಿಸ್ಬಿಟ್ಟಿದ್ದಾರೆ. ಜನ ಸಿನಿಮಾ ರಿಲೀಸ್ ಆದ್ಮೇಲೆ ನನ್ಗೆ ಏನ್ ಬೈತಾರೋ, ಸಣ್ಣ ಮಕ್ಳು ನೋಡಿ ಹೆದರ್ತಾರೋ ಗೊತ್ತೇ ಇಲ್ಲ. ಆ ತರ ಒಂದು ರಾಕ್ಷಸ ರೂಪ ಆ ಚಿತ್ರದಲ್ಲಿ ನನ್ನನ್ನ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ. ಅವ್ರಿಲ್ಲಿ ಅದೇನ್ ನನ್ನಲ್ಲಿ ಕಂಡ್ರೋ ಗೊತ್ತಿಲ್ಲ, ಅಷ್ಟು ಒಂದು ರಗಡ್ ಲುಕ್ ಇದೆ. ಇದೆಲ್ಲ ಯಶಸ್ಸು ನಮ್ಮ ದಿಲೀಪ್ ಕುಮಾರಿಗೆ ಸಲ್ಲುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಸೂಪರ್ ಸರ್. ಈಗ ಇದಕ್ಕಿಂತ ಮುಂಚೆ ನೀವು ಈ ಸಿನಿಮಾ ಬರ್ಲಿಕ್ಕಿಂತ ಮುಂಚೆ ನಿಮಗೆ ಬೇರೆ ಯಾವ್ದಾದ್ರು ಅನುಭವಗಳಿತ್ತ? ನಾಟಕ ಒಂದ್ಸಾರಿ ಒಂದು ಪೌರಾಣಿಕ ನಾಟಕ ಮಾಡಿದ್ದೆ ಅಷ್ಟೇ. ಅಂದ್ರೆ ರಂಗಭೂಮಿಯಲ್ಲಿ ನಿಮಗೆ ಅನುಭವ ಇದೆ? ಪೌರಾಣಿಕ ನಾಟಕ ಮಾಡಿದ್ದೆ. ಅದ್ರಾಗೂ ಏನಂತ ನನಗೆ ಅನುಭವ ಇರ್ಲಿಲ್ಲ. ಓಕೆ, ನನಗೆ ನಿಮ್ಮಂತ
ಡೈರೆಕ್ಟ್ರು ಸಹ ಕಲಾವಿದರೆಲ್ಲ ನೀನ್ ಮಾಡ್ತೀನಿ ನಿನ್ ಕೈ ಆಗುತ್ತೆ ಮಾಡು ಅಂತೇಳಿ ಮಾಡಿಸಿದ್ದು. ಆಲ್ಮೋಸ್ಟ್ ಪೋಸ್ಟರ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ನೋಡಿದ್ದಾರೆ ಈಗ ಆಲ್ರೆಡಿ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರ್ಬೋದು, ನಮ್ಮ ಟೆಲಿವಿಷನ್ ನಿಂದ ಇರ್ಬೋದು, ನ್ಯೂಸ್ ನಿಂದ ಇರ್ಬೋದು, ತುಂಬಾ ಜನ ನೋಡಿದ್ದಾರೆ. ಜನ ನಿಮ್ಮ ಹತ್ರ ಏನಂತ ಹೇಳ್ತಿದ್ದಾರೆ ಸರ್? ಇದು ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀರಾ, ಟೀಸರ್ ಯಾವಾಗ ಬಿಡ್ತೀರಾ, ಸಾಂಗ್ ಯಾವಾಗ ಬಿಡ್ತೀರಾ, ಬಹಳ ಕ್ಯೂರಿಯಾಸಿಟಿ ಜನಕ್ಕೆ. ನಾನು ಜನ ಹೊರ ಓಡಾಡ್ತಾ ಇದ್ರೆ ನನಗೆ ಇನ್ನೂ ಅಷ್ಟು ಫೆಮಿಲಿಯರ್ ಇಲ್ಲ ನಾವು, ಆದ್ರೂ ನನ್ನನ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಐಡೆಂಟಿಫೈ ಆಗೋ ಲೆವೆಲ್ ಅಲ್ಲಿ ಪೋಸ್ಟರ್ ರಿಲೀಸ್ ಆಗಿದೆ. ಎಲ್ರು ಒಂದ್ ದಿನಕ್ಕೆ ಕಡಿಮೆ ಅಂತಂದ್ರೆ ನಾನು ಈ ಟೌನ್ ಒಳಗೆ ಬಂದ್ಬಿಟ್ರೆ ಒಂದು 2000 ಜನನ ನನ್ನನ್ನ ಕೇಳ್ತಾ ಇರ್ತಾರೆ. ಈ ಪೋಸ್ಟರ್ ಹಿಂದೆ ಇರುವಂತಹ ಹಾರ್ಡ್ ವರ್ಕ್, ಅದರ ಕ್ರಿಯೇಟಿವಿಟಿ ಮೈಂಡ್ ಅದೆಲ್ಲ ಯಾರ್ದು ಸರ್? ಕ್ರಿಯೇಟಿವಿಟಿ ಬಂದು ಡೈರೆಕ್ಟರ್ ದಿಲೀಪ್ ಕುಮಾರ್ JR ಅಂತೇಳಿ. ಹಾಗೆ ಅದಕ್ಕೆ ಸಾಕಾರವಾಗಿ ನಮ್ಮ ಸಿನಿಮಾದ ಹೀರೋ ಹರ್ಷವರ್ಧನ್ ಸರ್ ಇದಾರಲ್ಲ, ಇವರಿಬ್ರು ಡಿಸೈನರ್ ಇದಾನಲ್ಲ, ಆತನಿಗೆ 2 ತಿಂಗಳು ಅವ್ನು ಮಲಗಕ್ ಬಿಟ್ಟಿಲ್ಲ. ಆ ತರ ಇದೇ ಡಿಸೈನ್ ಬರ್ಬೇಕು, ಹಿಂಗೆ ಇರ್ಬೇಕು, ನಮ್ಮ ಸಿನಿಮಾದಲ್ಲಿ ಏನಿದೆಯೋ ಅದನ್ನ ಮಾತ್ರ ತೋರಿಸಿ, ಬೇರೆ ಯಾವುದನ್ನು ಆಲ್ಟರ್ ಮಾಡಬೇಡ್ರಿ. ನಮ್ಮ ಸಿನಿಮಾ ಇರ್ತಕ್ಕಂಥ ಕಂಟೆಂಟ್ ಮತ್ತೆ ಅಲ್ಲಿರ್ತಕ್ಕಂಥ ಲುಕ್ಕು ಅಲ್ಲ ಅಷ್ಟನ್ನೇ ಮಾತ್ರ ರಿವೀಲ್ ಮಾಡ್ಬೇಕು. ನೀವು ಬೇರೆ ಸುಮ್ಮನೆ ಯಾವ್ದೋ ಮಾಡೋದು, ಆ ಸಿನಿಮಾದಾಗ ನೋಡಿರಿ ಏನೋ ಇಲ್ದಂಗಿರೋದು, ಆ ತರ ಏನ್ ಮಾಡಬೇಡಿ. ನಮ್ಮ ಸಿನಿಮಾದಲ್ಲಿ ಏನಿದೆ ಅದನ್ನ ಮಾಡಿ ಅದನ್ನ ತೋರಿಸ್ಬಿಟ್ಟು ಅವರಿಗೆ ಮಾಡಿರೋ ಅವ್ರಿಗೂ ಕೂಡ ನಾನು ಬಹಳ ಕೃತಜ್ಞ. ಬಹಳ ಒಳ್ಳೆ ಪೋಸ್ಟರ್ ಮಾಡಿದ್ದಾರೆ. ಯಾವೊಂದು ಆಡಿಯನ್ಸ್ ತೋರಿಸಿದ್ರು, ಏನ್ ಸ್ಟಾರ್ ನಟರು ಅದನ್ನ ರಿವೀಲ್ ಮಾಡ್ತಾರೆ. ಬಹಳ ಅದ್ಭುತವಾಗಿದೆ ಸಿನಿಮಾ, ಎಲ್ಲಿ ಮಾಡಿರೋದು ಇದು, ಯಾರು ಸಿನಿಮಾ ಮಾಡಿರೋದು ನಮಗೆ ಗೊತ್ತಿಲ್ಲ, ನಾವು ಈ ತರ ಸ್ಟಾರ್ ಆಗ್ತಿದೀವಿ ಅಂತ. ಎಲ್ಲೆಲ್ಲಿ ನಮಗೆ ಪರಿಚಯನೇ ಇರಲ್ಲ. ಇಲ್ಲಿಂದ ಬೆಳಗಾಂ, ಹುಬ್ಳಿ, ಧಾರವಾಡ, ಬೇರೆ ಬೇರೆ ರಾಜ್ಯಗಳಿಂದ ಫೋನ್ ಬರ್ತಾ ಇದಾವೆ. ನಂದು ಫೇಸ್ಬುಕ್ ಅಲ್ಲಿ ನಂದು ನಂಬರ್ ಹಾಕ್ಬಿಟ್ಟಿದ್ದೀನಿ. ಹಂಗಾಗ್ಬಿಟ್ಟು ಬಹಳ ಜನ ನಮ್ಗೆ ಕೇಳ್ತಾರೆ. ಕೆಲವು ಡೈರೆಕ್ಟರ್ಗಳು ಫೋನ್ ಮಾಡ್ತಾರೆ, ಪ್ರೊಡ್ಯೂಸರ್ಗಳು ಫೋನ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟರ್ಸ್ ಫೋನ್ ಮಾಡ್ತಾರೆ. ಆಡಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಮೆಸೇಜ್ ಆಗ್ತಾ ಇದಾರೆ. ನಿಮ್ದು ಯಾವ ಊರು, ನೀವ್ ಎಲ್ಲಿದ್ದೀರಾ, ನಿಮ್ಮನ್ನ ನೋಡ್ಬೇಕು, ಒಂದ್ಸತಿ ಭೇಟಿ ಮಾಡ್ಬೇಕು, ಈ ತರ ಕ್ಯೂರಿಯಾಸಿಟಿ ಅವ್ರಿಗೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಿರುವಂತಹ ಹೊಸ ವಿಲನ್, ಖಡಕ್ ವಿಲನ್ ಅನ್ಕೊಂಡಿರಿಲ್ಲ. ನಾನು ಅನ್ಕೊಂಡಿಲ್ಲ, ಖಂಡಿತ ನಾನು ಅನ್ಕೊಂಡಿಲ್ಲ. ಅದನ್ನ ನಮ್ಮ ಸಿನಿಮಾ ತಂಡ, ಕ್ಯಾಮ್ರಾಮನ್ ಇರ್ಬೋದು, ಕ್ಯಾಮ್ರಾಮನ್ ಯಾಸಿನ್ ಅಂತ ಹೇಳ್ಬಿಟ್ಟು ಅವ್ರು ಇರ್ಬೋದು, ಆಮೇಲೆ ನಮ್ಮ ಎಡಿಟರ್ ಇದ್ದಾರೆ ಸತೀಶ್ ಚಂದ್ರಯ್ಯ ಅಂತ, ಅವರು ಕೊರಿಯೋಗ್ರಾಫರು, ಆಮೇಲೆ ನಮ್ಮ ಟೀಮ್ನ ಏನ್ಸ್ ಇದಾರೆ ಎಲ್ಲ, ನಮ್ಮ ಟೀಮ್ ನಲ್ಲಿ ಏನ್ ಕೆಲಸ ಮಾಡಿದಾರೋ ಅವ್ರಷ್ಟು ಜನ ಬಹಳ ಎಫರ್ಟ್ ಹಾಕಿ ಈ ಸಿನಿಮಾದಲ್ಲಿ ನಿಮ್ಮ ವಿಲನ್ ರೋಲ್ ವಿಲನ್ ಒಂದೇ ಅಲ್ಲ, ಒಂದು ಸಣ್ಣ ಪಾತ್ರನ ಕೂಡ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಸೂಪರ್. ನಾವು ಹಿಂಗ್ ಮಾಡ್ತೀವಿ ಅಂತ ನಮಗೂ ಕೂಡ ಅನ್ಕೊಂಡೇ ಇಲ್ಲ. ಹೊಸಬ್ರು ಕನಸು ಮಾಡಿದ್ರೆ ಎಂತ ಸಿನಿಮಾ ಕ್ರಿಯೇಟ್ ಮಾಡ್ಬೋದು ಅಂತ ನಮ್ ತ್ರಿಕಾರಂ ಮೂವಿಯಲ್ಲಿ ತೋರಿಸಿದ್ದಾರೆ. ಖಂಡಿತ ಆಡಿಯನ್ಸ್ ಕೈ ಹಿಡಿತಾರೆ. ಒಳ್ಳೆ ಸಿನಿಮಾ ಮಾಡಿದೀವಿ, ಖಂಡಿತ ಆಡಿಯನ್ಸ್ ಬರ್ತಾರೆ. ಈಗಲೇ ನಾವ್ ಇನ್ನು ಜಸ್ಟ್ ಪೋಸ್ಟ್ ಮಾತ್ರ ಮಾಡಿದೀವಿ. ನೀವು ನೋಡ್ರಿ, ನೆಕ್ಸ್ಟ್ ಟೀಸರ್ ಬಿಡ್ತೀವಿ, ಅದ್ರ ಲುಕ್ ನೋಡ್ರಿ, ಅದನ್ನ ನೋಡ್ಬಿಟ್ಟು ಆಡಿಯನ್ಸ್ ಏನ್ ರಿವೀಲ್ ಮಾಡ್ತಾರೆ ಆಮೇಲೆ ನೋಡಿ. ಇನ್ನು ಯಾವ್ದು ಏನೇನ್ ರಿಲೀಸ್ ಮಾಡ್ಬೇಕು ಅಂತಿದ್ರೆ? ಟೀಸರ್ ಜೊತೆ ಸಾಂಗು ಹಿಂದೆ ಮುಂದೆನೆ ಬಿಡ್ತಾ ಇದೀವಿ. ಆಮೇಲೆ ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ಸ್ ಇದೆ ಸರ್? ಈ ಸಿನಿಮಾದಲ್ಲಿ 5 ಸಾಂಗ್ ಇದಾವೆ. 5 ಸಾಂಗು, ಒಂದು ಪ್ಯಾಥೋ ಇದೆ, ಡ್ಯುಯೆಟ್ ಇದೆ. ಎಲ್ಲ ತರ ಆಡಿಯನ್ಸ್ಗೂ ಇಷ್ಟ ಆಗತ್ರ ಮಾಡಿದೀವಿ. ಓಕೆ. ಹೀರೋ ಹೀರೋಯಿನ್ ಅನ್ನೆಲ್ಲ ನೀವು ಸೆಲೆಕ್ಟ್ ಮಾಡುವಾಗ ಸೊ ಅದು ನೀವಾಗಿ ಸೆಲೆಕ್ಟ್ ಮಾಡಿದ್ರು ಅಥವಾ ಡೈರೆಕ್ಟರ್ ಟೀಮ್ ಅದನ್ನ ಸೆಲೆಕ್ಟ್ ಮಾಡಿದ್ರು? ಸರ್, ನಾನು ನೆಪ ಮಾತ್ರ ಅಷ್ಟೇ. ಓಕೆ. ಯಾವುದೇ ಒಬ್ಬ ಒಂದು ಚಿತ್ರ ಗೆಲ್ಬೇಕು ಅಂತಂದ್ರೆ ಪ್ರೊಡ್ಯೂಸರ್ ಏನ್ ಗೊತ್ತಾ, ಅವನಿಗೆ ತಿಳಿದ ನಾಲೆಡ್ಜ್ ಅನ್ನ ಗೊತ್ತಿದ್ರೆ ಮಾತ್ರ ಹೇಳ್ಬೇಕು, ಗೊತ್ತಿಲ್ಲದೆ ಇದ್ರೆ ಅವ್ನು ಇಂಟರ್ಫಿಯರ್ ಆಗ್ಬಾರ್ದು. ಡೈರೆಕ್ಟರ್ ಮೇಲೆ, ಆ ಟೀಮ್ ಮೇಲೆ ಜವಾಬ್ದಾರಿ ವಹಿಸ್ಬೇಕು. ಖಂಡಿತ ಕಷ್ಟಪಟ್ಟು ಕೆಲಸ ಮಾಡೋಂಥ ಟೀಮಿಗೆ ನಾವು ಜವಾಬ್ದಾರಿ ಕೊಟ್ರೆ ಯಾವುದೇ ಕಾರಣಕ್ಕೂ ಸಿನಿಮಾ ಸೋಲಲ್ಲ. ಆ ಸೋಲು ಅಂತಕ್ಕದ್ದು ಇಲ್ವೇ ಇಲ್ಲ ಅಂದ್ಬಿಟ್ರಿ. ಈ ಭಗವಂತನ ಸನ್ನಿಧಿಯಲ್ಲಿ ಹೇಳ್ತೀನಿ, ಇನ್ ಮುಂದೆ ಯಾರೇ ಪ್ರೊಡ್ಯೂಸರ್ ಬಂದ್ರು ಆ ಜವಾಬ್ದಾರಿಯನ್ನ ಡೈರೆಕ್ಟ್ರು ಮತ್ತೆ ಅಲ್ಲಿರ್ತಕ್ಕಂಥ ಟೀಮ್, ಅದೇನ್ ಟೀಮ್ ವರ್ಕ್ ಇದೆಯೋ ಆ ಟೀಮಿಗೆ ಜವಾಬ್ದಾರಿ ಕೊಡ್ಬೇಕು, ಇಂಟರ್ಫಿಯರ್ ಆಗ್ಬಾರ್ದು. ಹಂಗಂತ ಆ ಟೀಮ್ನವ್ರು ದುರುಪಯೋಗ ಪಡಿಸ್ಕೋಬಾರ್ದು. ಯಾವುದೇ ಒಬ್ಬ ಪ್ರೊಡ್ಯೂಸರ್ನ ದುರುಪಯೋಗ ಪಡಿಸ್ಕೊಂಡ್ರೆ ಅವರಿಗೆ ಅವಕಾಶನೇ ಸಿಗೋದಿಲ್ಲ ಫ್ಯೂಚರಲ್ಲಿ. ಖಂಡಿತವಾಗ್ಲೂ ನಮ್ಮ ಸಿನಿಮಾದಲ್ಲಿ ನಾನು ಖಂಡಿತ ಎಲ್ಲರಿಗೂ ಅವ್ರವ್ರದೇ ಆದ ಜವಾಬ್ದಾರಿ ಕೊಟ್ಟು ಎಲ್ಲರೂ ಕರೆಕ್ಟಾಗಿ ನಿಭಾಯಿಸಿದ್ದಾರೆ. ಹಂಗಾಗಿ ಸಿನಿಮಾ ನಮ್ದು ಗೆದ್ದೇ ಗೆಲ್ಲುತ್ತೆ ಅನ್ನೋ ನನಗೆ ಕಾನ್ಫಿಡೆನ್ಸ್ ಇದೆ. ಓಕೆ ಸರ್.
100% ಗೆದ್ದೇ ಗೆಲ್ಲುತ್ತೆ. 100 days ಆಗೇ ಆಗುತ್ತೆ ಸಿನಿಮಾ. ಸೂಪರ್. ಕರ್ನಾಟಕದ ಜನತೆಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ತ್ರಿಕಾರಂ ಸಿನಿಮಾವನ್ನ ಬಹಳ ಅದ್ಭುತವಾಗಿ ಮೇಕಿಂಗ್ ಮಾಡಿದೀವಿ. ನೀವು ಬಂದು ಸಿನಿಮಾ ನೋಡಿ ನಮಗೆ ಆಶೀರ್ವಾದ ಮಾಡಿ. ಖಂಡಿತ ಈ ಸಿನಿಮಾ ಈ ಪ್ರಪಂಚದಾದ್ಯಂತ ಹೆಸರು ಮಾಡುತ್ತೆ. ಕನ್ನಡ ಇಂಡಸ್ಟ್ರಿ ಉಳಿಯುತ್ತೆ. ಕನ್ನಡದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಸಹ ಕಲಾವಿದರುಗಳು ಮುಂದೆ ಸಿನಿಮಾ ತೆಗೆಯೋದಕ್ಕೆ ತುಂಬಾ ಅನುಕೂಲವಾಗುತ್ತೆ. ದಯಮಾಡಿ ಎಲ್ಲರೂ ಬಂದು ಟ್ಯಾಕಿಸಲ್ಲೇ ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ. ನಮ್ಮ ಟೀಮ್ನಲ್ಲಿ ಮತ್ತೊಂದು ಸಿನಿಮಾ ಬರ್ಲಿಕ್ಕೆ ನೀವು ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಕರ್ನಾಟಕ ಜನತೆಗೆ ನನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ಕರ್ನಾಟಕ ಜನತೆಗಳೆಲ್ಲರೂ ತ್ರಿಕಾರಂ ಸಿನಿಮಾವನ್ನ ಗೆಲ್ಲಿಸಿ. ಓಕೆ. ಸೊ ಈ ಸಿನಿಮಾದ ಹಿಂದೆ ತುಂಬಾ ಜನರ ಕನಸಿದೆ. ನಾನು ಹೇಳೋದ್ ಪ್ರಕಾರ ಪ್ರೊಡ್ಯೂಸರ್ ಇಂದಾನು ಆ ಯೂನಿಟ್ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿರೋರಿದ್ರು. ಅವ್ರದ್ದೆಲ್ಲರೂ ಕನಸು ಬಂದ್ಬಿಟ್ಟು ತ್ರಿಕಾರಂ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಯಾಕಂದ್ರೆ ಅಷ್ಟು ಡೆಡಿಕೇಟ್ ಮಾಡಿದ್ದಾರೆ ಇವ್ರ ವರ್ಕು. ಜೂನಿಯರ್ ಆರ್ಟಿಸ್ಟ್ಗಳು, ನಾವು ಸೀನಿಯರ್ ಆರ್ಟಿಸ್ಟ್ಗಳ ಬಗ್ಗೆ ಎಲ್ಲಾ ವೇದಿಕೆಯಲ್ಲೂ ಎಲ್ಲರೂ ಮಾತಾಡ್ತಾರೆ. ಇಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳು ತುಂಬಾ ಶ್ರಮ ಪಟ್ಟಿದ್ದಾರೆ ಈ ತ್ರಿಕಾರ ಮೂವಿಗೋಸ್ಕರ. ಸೊ ಅವ್ರದ್ದೆಲ್ಲರದ್ದು ಸಪೋರ್ಟೇ ಇವತ್ತು ಈ ಸಿನಿಮಾ ಎಲ್ಲಾ ಕೆಲಸವನ್ನು ಮುಗಿದು ನಿಮಗೋಸ್ಕರ ಕಾಯ್ತಾ ಇದೆ, ಒಂದು ಒಳ್ಳೆಯ ಡೇಟಿಗೋಸ್ಕರ ಕಾಯ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾ ಸರ್, ಖಂಡಿತ ಮಾಡ್ತೀವಿ. ಎಲ್ಲರೂ ಒಂದು ಕುಟುಂಬದ ತರ ಇದ್ದು ಸಿನಿಮಾ ಮಾಡ್ಕೊಂಡು ಹೋಗಿದ್ದು. ಈ ಸಿನಿಮಾ ಶೂಟ್ ಮಾಡುವಾಗ ಯಾವ ತರ ಇತ್ತು ಅಂದ್ರೆ, ನಮ್ದು ಪ್ರತಿಯೊಂದು 200 ಜನ ಇದ್ರು ಎಲ್ಲ ಒಂದೇ ಮನೆಯಿಂದ ಬಂದಿರೋ ತರಾನೇ ಇದ್ವಿ. ಹೋಗುವಾಗ ತುಂಬಾ ಹೋದ್ವಿ. ಮತ್ತೆ ಆದಷ್ಟು ಬೇಗ ಮತ್ತೆ ಇನ್ನೊಂದು ಸಿನಿಮಾ ಕೂಡ್ಕೊಳ್ತಾ ಇದೀವಿ. ಆದಷ್ಟು ಬೇಗ ಈ ಸಿನಿಮಾ ರಿಲೀಸ್ ಮಾಡಿದ ತಕ್ಷಣ ಇನ್ನೊಂದು ಸಿನಿಮಾ ಶುರು ಮಾಡ್ತಾ ಇದ್ದೀನಿ. ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ನೆಕ್ಸ್ಟ್ ಸಿನಿಮಾಗಳಿಗೆ ಮಾಡೋಕ್ಕೆ ನೀವೊಂದು ನನಗೆ ಭರವಸೆನ ಮೂಡಿಸ್ಬೇಕು, ನೀವು ಮೂಡಿಸ್ಬೇಕು ನನಗೆ ಅಂತೇಳಿ ಕೇಳ್ಕೊಳ್ತೀನಿ. ಡಾಲಿ ಸರ್ ಹೇಳ್ದಂಗೆ ಬಡವರ ಸಿನಿಮಾವನ್ನ, ಬಡವರ ಮಕ್ಕಳ ಸಿನಿಮಾವನ್ನ ಗೆಲ್ಲಿಸಿ. ಕನ್ನಡಕ್ಕೆ ಹೊಸ ಯುವಕರ, ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.